ಇನ್ನು ಕಾರವಾರದಲ್ಲೂ ಕೂಡ ರಣರಕ್ಕಸ ಮಳೆಯಾಗಿದೆ. ಪರಿಣಾಮವಾಗಿ ಗುಡ್ಡ ಕುಸಿದಿದೆ, ದಾರಿಗಳೆಲ್ಲವೂ ಕೂಡ ಮುಚ್ಚಿ ಹೋಗಿದೆ. ದೇವಿ ಮನೆ ಭಾಗದ ಘಟ್ಟ ಪ್ರದೇಶದಲ್ಲಿ ಈ ದುರ್ಘಟನೆ ನಡೆದಿರೋದು. ಕಾರವಾರದಲ್ಲಿ ಕುಸಿದ ಗುಡ್ಡ, ಮುಚ್ಚಿದ ದಾರಿ. ದೇವಿ ಮನೆ ಭಾಗದ ಘಟ್ಟ ಪ್ರದೇಶದಲ್ಲಿ ಸಂಭವಿಸಿರುವುದು. ಕುಮಟಾ ಹಾಗೆ ಶಿರಸಿಯ ಹೆದ್ದಾರಿ ಸಂಪರ್ಕ ಸಂಪೂರ್ಣವಾಗಿ ಬಂದ್ ಆಗಿದೆ. ಗುಡ್ಡ ಕುಸಿತದಿಂದ ವಾಹನ ಸಂಚಾರವೂ ಕೂಡ ಬಂದ್ ಆಗಿದೆ. ಕಳೆದ 2 ದಿನದಿಂದ ಗುಡ್ಡ ಕುಸಿತಾ ಇದೆ. ಇವತ್ತು ಮತ್ತೆ ಗುಡ್ಡ ಕುಸಿತಿದೆ. ಸಂಚಾರ ಕಂಪ್ಲೀಟ್ ಆಗಿ ಸ್ಥಗಿತವಾಗಿದೆ. ಇನ್ನು ಹೆದ್ದಾರಿಯ ಮೇಲೆ ಕಲ್ಲು ಮರಗಳ ರಾಶಿಯೆಲ್ಲ ಕೂಡ ಬಿದ್ದಿದೆ. ಕುಮಟಾ ಹಾಗೆ ಶಿರಸಿಯ ಹೆದ್ದಾರಿ ಸಂಪರ್ಕ ಸಂಪೂರ್ಣವಾಗಿ ಬಂದ್ ಆಗಿದೆ. ಇನ್ನು ಕರಾವಳಿಯ ಭಾಗದಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕಳೆದ 2 ದಿನದಿಂದ ಗುಡ್ಡ ಕುಸಿತಾ ಇದೆ. ಕುಸಿದ ಗುಡ್ಡದ ಅಂದ್ರೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ. ಆ ಮಣ್ಣನ್ನೆಲ್ಲ ತೆಗೆದು ಶನಿವಾರ ರಾತ್ರಿ ಹೊತ್ತಿನಲ್ಲಿ ಲಘು ವಾಹನ ಸಂಚಾರಕ್ಕೆ ಬಿಡಲಾಗ್ತಾ ಇತ್ತು. ಲಘು ವಾಹನ ಅಂತ ಹೇಳಿದ್ರೆ ಈ ಬೈಕು ಅಥವಾ ಈ ದ್ವಿಚಕ್ರ ವಾಹನಗಳನ್ನು ಬಿಡಲಾಗ್ತಾ ಇತ್ತು. ಆದರೆ ಇವತ್ತು ಅದೇ ಜಾಗದಲ್ಲಿ ಮತ್ತೆ ಗುಡ್ಡ ಕುಸಿತಾ ಇದೆ. ಹೆದ್ದಾರಿ ಮೇಲೆ ಕಲ್ಲು ಮರಗಳು ಎಲ್ಲವೂ ಕೂಡ ಬೀಳ್ತಾ ಇದೆ. ಹೀಗಾಗಿ ಕುಮಟಾ ಹಾಗೆ ಶಿರಸಿಯ ಹೆದ್ದಾರಿ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಳ್ತಾ ಇದೆ. ಇನ್ನು ಕಾರವಾರದ ದೇವಿ ಮನೆ ಈ ಗುಡ್ಡದಲ್ಲಿ ಮತ್ತೆ ಗುಡ್ಡ ಕುಸಿತದ ಪರಿಣಾಮವಾಗಿ ವಾಹನ ಸಂಚಾರವನ್ನ ಸಂಪೂರ್ಣವಾಗಿ ಬಂದ್ ಕೂಡ ಮಾಡಲಾಗಿದೆ. ಕಳೆದ 2 ದಿನದಿಂದ ಶಿರಸಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 766 ಇದರಲ್ಲಿ ಗುಡ್ಡ ಕುಸಿತ ಉಂಟಾಗ್ತಾ ಇರುವುದು. ಕುಸಿತ ಗುಡ್ಡದ ಮಣ್ಣನ್ನು ತೆಗೆದು ಈಗಾಗಲೇ ಕೆಲವೊಂದಷ್ಟು ವಾಹನಗಳನ್ನು ಬಿಡಲಾಗ್ತಾ ಇದೆ. ಆದರೂ ಕೂಡ ಈಗ ಸದ್ಯದ ಮಟ್ಟಿಗೆ ಯಾವುದೇ ಕಾರಣಕ್ಕೂ ವಾಹನ ಸಂಚಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಂದರೆ ಈ ಗುಡ್ಡ ಭಾಗಗಳಲ್ಲಿ ಪ್ರತಿ ವರ್ಷವೂ ಮಳೆ ಆಗತ್ತೆ ಅಂತ ಹೇಳಿದ್ರೆ ಈ ಎಲ್ಲ ಘಟನೆಗಳು ಸರ್ವೇ ಸಾಮಾನ್ಯ. ಕಾರಣ ಏನು? ಪ್ರವಾಸಿಗರು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾರೆ ಅಂತ ಹೇಳ್ತಾರೆ. ಗಣಿಗಾರಿಕೆ ನಡೆಯುತ್ತೆ. ಭೂಮಿಯನ್ನ ಕಸಿಯುವಂಥ ಅಥವಾ ಭೂಮಿಯ ಗರ್ಭಕ್ಕೆ ಕೈ ಹಾಕುವಂಥ ಕೆಲಸಗಳು ನಡೆಯುತ್ತೆ. ಮರಗಳನ್ನು ಧ್ವಂಸ ಮಾಡ್ತಾರೆ, ನಾಶ ಮಾಡ್ತಾರೆ. ಕೆಲವೊಂದಷ್ಟು ಕಾರಣಗಳಿಗೆ ಕೊಡ್ತಾ ಇದ್ರು ಕೂಡ ಮಳೆಗಾಲದಲ್ಲಿ ಈ ರೀತಿಯ ದುರ್ಘಟನೆಗಳು ಸಂಭವಿಸ್ತಾ ಇದೆ.